ಹಾಯ್ ಹಲೋ ಪ್ರಿಯ ವೀಕ್ಷಕರೇ, ಮಾಹೆರ ಇಂಗ್ಲಿಷ್ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ನಾವು ಹಿಂದಿನ ತರಗತಿಯಲ್ಲಿ ಸೆಂಟೆನ್ಸ್ಗಳ ಬಗ್ಗೆ ಸರಿಯಾಗಿ ಅರ್ಥವನ್ನು ಮಾಡಿಕೊಂಡಾಯಿತು. ಇವತ್ತಿನ ತರಗತಿಯಲ್ಲಿ ನಾವು ಟೆನ್ಸಸ್ ಹಾಗೂ ಅದರ ವಿಧಗಳು ಯಾವುವು ಅನ್ನೋದನ್ನ ಇವತ್ತಿನ ದಿನ ಅಧ್ಯಯನ ಮಾಡೋಣ. ಸೊ ಪ್ರಿಯ ವೀಕ್ಷಕರೇ, ನಾವು ಮುಂದಿನ ಯಾವುದೇ ಗ್ರಾಮರ್ ಪಾಯಿಂಟ್ ಅನ್ನು ನಾವು ಕಲಿಯಬೇಕಾದ್ರೆ ನಮಗೆ ಟೆನ್ಸಸ್ ಬಹಳಷ್ಟು ಮುಖ್ಯ. ಸೊ ಅದಕ್ಕೋಸ್ಕರ ಟೆನ್ಸಸ್ಗಳ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಳೋಣ. ಇವತ್ತಿನ ಈ ತರಗತಿಯಲ್ಲಿ ಎಷ್ಟು ಪ್ರಕಾರದ ಟೆನ್ಸ್ಗಳಿವೆ, ಆ ಟೆನ್ಸ್ಗಳಲ್ಲಿ ಮತ್ತೆ ಎಷ್ಟು ಉಪ ಪ್ರಕಾರಗಳಿವೆ ಅನ್ನೋದನ್ನ ಇವತ್ತಿನ ತರಗತಿಯಲ್ಲಿ ನೋಡೋಣ. ಸೊ ಮೊದಲನೇದಾಗಿ ಟೆನ್ಸಸ್. ಟೆನ್ಸ್ ಅಂದರೆ ಕಾಲ ಅಂತ ಹೇಳಿ ನಾವು ಕನ್ನಡದಲ್ಲಿ ಅದಕ್ಕೆ ಅರ್ಥವನ್ನ ಕೊಡ್ತೇವೆ. ಹೌದಾ? ಟೆನ್ಸ್ ಅಂದ್ರೆ ಕಾಲ. ಹಾಗಾದ್ರೆ ನಾವು ಟೆನ್ಸ್ ನಲ್ಲಿ ಮೂರು ಪ್ರಕಾರದ ಟೆನ್ಸ್ ಗಳನ್ನು ನೋಡ್ತೇವೆ. ಹೌ ಮೆನಿ ಟೈಪ್ಸ್? ದೇರ್ ಆರ್ 3 ಟೈಪ್ಸ್ ಆಫ್ ಟೆನ್ಸಸ್ ಇನ್ ಇಂಗ್ಲಿಷ್. ಇಂಗ್ಲಿಷ್ ನಲ್ಲಿ ಮೂರು ಪ್ರಕಾರದ ಟೆನ್ಸ್ ಗಳನ್ನು ನೋಡ್ತೇವೆ. ದೇರ್ ಆರ್ 3 ಟೈಪ್ಸ್ ಆಫ್ ಟೆನ್ಸಸ್ ಇನ್ ಇಂಗ್ಲಿಷ್. ನಾವು ಇಂಗ್ಲಿಷ್ ನಲ್ಲಿ ಮೂರು ಪ್ರಕಾರದ ಟೆನ್ಸ್ ಗಳನ್ನ ನೋಡ್ತೇವೆ. ಹೌದಾ? ಮೂರು ಪ್ರಕಾರದ. ಹಾಗಾದ್ರೆ ಆ ಮೂರು ಪ್ರಕಾರದ ಟೆನ್ಸ್ಗಳು ಯಾವುವು? ದೇ ಆರ್. ಅವು ಯಾವುವೆಂದರೆ ಅದರಲ್ಲಿ ಮೊದಲನೇದು ಪ್ರೆಸೆಂಟ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್ ಅಂತ. ಪ್ರೆಸೆಂಟ್ ಟೆನ್ಸ್ ಇದಕ್ಕೆ ಕನ್ನಡದಲ್ಲಿ ಪ್ರೆಸೆಂಟ್ ಟೆನ್ಸ್ ಅಂದ್ರೆ ವರ್ತಮಾನ ಕಾಲ ಅಂತ ಹೇಳಿ ನಾವು ಕರಿತೇವೆ. ವರ್ತಮಾನ ಕಾಲ. ಎರಡನೇದು ಪಾಸ್ಟ್ ಟೆನ್ಸ್ ಅಂತ. ಪಾಸ್ಟ್ ಟೆನ್ಸ್ ಇದಕ್ಕೆ ಕನ್ನಡದಲ್ಲಿ ನಾವು ಭೂತಕಾಲ ಅಂತ ಹೇಳಿ ನಾವು ಕರಿತೇವೆ. ಪಾಸ್ಟ್ ಟೆನ್ಸ್ ಅಂದ್ರೆ ಭೂತಕಾಲ. ಹೌದಾ? ಮೂರನೇದು ಫ್ಯೂಚರ್ ಟೆನ್ಸ್ ಅಂತ ಹೇಳಿ. ಫ್ಯೂಚರ್ ಟೆನ್ಸ್. ಹೌದಾ? ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಫ್ಯೂಚರ್ ಟೆನ್ಸ್ ಅಂದ್ರೆ ಭವಿಷ್ಯತ್ ಕಾಲ. ಯಾವತ್ತು ಈ ಟೆನ್ಸ್ ನಲ್ಲಿ ನಾವು ಮೂರು ಪ್ರಕಾರದ ಟೆನ್ಸ್ ಗಳನ್ನು ನೋಡ್ತೇವೆ. ಮೊದಲನೇದು ಪ್ರೆಸೆಂಟ್ ಟೆನ್ಸ್. ಪ್ರೆಸೆಂಟ್ ಅಂದ್ರೆ ವರ್ತಮಾನ. ಈಗ ನಡೀತಕ್ಕಂತಹ ಪ್ರಚಲಿತ ಏನಪ್ಪಾ ಅಂದ್ರೆ ಸುದ್ದಿಗಳನ್ನ ಹೇಳ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಅದು ಪ್ರೆಸೆಂಟ್ ಟೆನ್ಸ್. ಎರಡನೇದು ಪಾಸ್ಟ್ ಟೆನ್ಸ್. ಪಾಸ್ಟ್ ಟೆನ್ಸ್ ಯಾವತ್ತು ಕೂಡ ಭೂತಕಾಲ ಅಥವಾ ಆಗಿ ಹೋದ ಘಟನೆಗಳನ್ನ ಹೇಳಿಕೊಡ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಅದು ಪಾಸ್ಟ್ ಟೆನ್ಸ್. ಆಗಿ ಹೋದ ಘಟನೆಗಳನ್ನ ಹೇಳಿಕೊಡೋದು. ಹೌದಾ? ಸೊ ಅಂದ್ರೆ ಆಗಿ ಹೋದ ಕ್ರಿಯೆಗಳನ್ನಾಗಿರ್ಬೋದು, ಘಟನೆಗಳನ್ನ ಹೇಳಿಕೊಡೋದು ಪಾಸ್ಟ್ ಟೆನ್ಸ್. ಅಂಡ್ ಫ್ಯೂಚರ್ ಟೆನ್ಸ್ ಅಂದ್ರೆ ಭವಿಷ್ಯತ್ ಕಾಲ. ಭವಿಷ್ಯದಲ್ಲಿ ಆಗತಕ್ಕಂತ ಘಟನೆಗಳ ಬಗ್ಗೆ ಅಂಡ್ ಕ್ರಿಯೆಗಳ ಬಗ್ಗೆ ಏನಪ್ಪಾ ಅಂದ್ರೆ ಹೇಳೋದು. ಇಲ್ಲಿ ನಾವು ಸಂಭವನೀಯತೆಯನ್ನ ಮಾತ್ರ ಹೇಳಬಹುದು, ಭವಿಷ್ಯದಲ್ಲಿ ಆಗೋದನ್ನ. ಸೊ ಈ ಮೂರು ಏನಪ್ಪಾ ಅಂದ್ರೆ ಮುಖ್ಯ ಒಂದು ಕಾಲಗಳು. ಅದು ಪ್ರೆಸೆಂಟ್ ಟೆನ್ಸ್, ಒಂದನೇದು ಪ್ರೆಸೆಂಟ್ ಟೆನ್ಸ್, ಎರಡನೇದು ಪಾಸ್ಟ್ ಟೆನ್ಸ್, ಮೂರನೇದು ಫ್ಯೂಚರ್ ಟೆನ್ಸ್. ಇವುಗಳನ್ನ ಸರಿಯಾಗಿ ನೋಟ್ ಮಾಡ್ಕೊಡ್ರಿ. ಹಾಗಾದ್ರೆ ಪ್ರೆಸೆಂಟ್ ಟೆನ್ಸ್ ನಲ್ಲಿ, ಪಾಸ್ಟ್ ಟೆನ್ಸ್ ನಲ್ಲಿ, ಫ್ಯೂಚರ್ ಟೆನ್ಸ್ ನಲ್ಲಿ ಮತ್ತೆ ಎಷ್ಟು ಪ್ರಕಾರಗಳು ಬರ್ತವೆ ಅನ್ನೋದನ್ನ ನಾವು ನೋಡೋಣ. ಹಾಗಾದ್ರೆ ಮೊದಲನೇ ಟೆನ್ಸ್ ಯಾವುದು? ಪ್ರೆಸೆಂಟ್ ಟೆನ್ಸ್. ಮೊದಲನೇ ಟೆನ್ಸ್ ಯಾವುದು? ಪ್ರೆಸೆಂಟ್ ಟೆನ್ಸ್. ನಾವು ಪ್ರೆಸೆಂಟ್ ಟೆನ್ಸ್ ನಲ್ಲಿ ಮತ್ತೆ ಏನಪ್ಪಾ ಅಂದ್ರೆ 4 ಪ್ರಕಾರದ ಟೆನ್ಸ್ ಗಳನ್ನು ನೋಡ್ತೇವೆ. ದೇರ್ ಆರ್ 4 ಟೈಪ್ಸ್ ಆಫ್ ಟೆನ್ಸಸ್. ಹೌದಾ? ನಾವು ಪ್ರೆಸೆಂಟ್ ಟೆನ್ಸ್ ನಲ್ಲಿ ಮತ್ತೆ 4 ಪ್ರಕಾರದ ಟೆನ್ಸ್ ಗಳನ್ನು ನೋಡ್ತೀವಿ. ಆ 4 ಪ್ರಕಾರದ ಟೆನ್ಸ್ಗಳು ಯಾವುವು? ದೇ ಆರ್. ಅವು ಯಾವಪ್ಪ ಅಂದ್ರೆ ಅದರಲ್ಲಿ ಮೊದಲನೇ ಟೆನ್ಸ್ ಯಾವಪ್ಪ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ. ಹೌದಾ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದ್ರೆ ಇದು ಕನ್ನಡದಲ್ಲಿ ಸಾದಾ ವರ್ತಮಾನ ಕಾಲ ಅಂತ. ಸಿಂಪಲ್ ಅಂದ್ರೆ ಸಾದಾ, ಪ್ರೆಸೆಂಟ್ ಅಂದ್ರೆ ವರ್ತಮಾನ, ಟೆನ್ಸ್ ಅಂದ್ರೆ ಕಾಲ. ಸೊ ಅದಕ್ಕಾಗಿ ಸಾದಾ ವರ್ತಮಾನ ಕಾಲ ಇದು ಮೊದಲನೇ ಟೆನ್ಸ್ ಅಲ್ಲಿ. ಪ್ರೆಸೆಂಟ್ ಟೆನ್ಸ್ ನಲ್ಲಿ ಮೊದಲನೇದು. ಆ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಎರಡನೇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಯಾವುದು? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಏನು?
ಇಲ್ಲಿ ಪ್ರೆಸೆಂಟ್ ಅಂದ್ರೆ ವರ್ತಮಾನ ಕಾಲ, ಹೌದಾ. ಕಂಟಿನ್ಯೂಸ್ ಅಂದ್ರೆ ಮುಂದುವರಿಯುತ್ತಿರುವ ಅಥವಾ ಅಪೂರ್ಣ ಅಂತ ಹೇಳಿ ನಾವು ಕರಿತೇವೆ. ಇಲ್ಲಿ ಕ್ರಿಯೆ ಮುಗಿದಿರೋದಿಲ್ಲ, ಕ್ರಿಯೆ ಏನಪ್ಪಾ ಅಂದ್ರೆ ನಡೆದಿರುವಂತೆ ನಾವು ಹೇಳಬೇಕಾಗ್ತದೆ. ಎಲ್ಲಿ ವರ್ತಮಾನ ಕಾಲದಲ್ಲಿ ಕ್ರಿಯೆ ನಡೆದಿರುವ ಹಾಗೆ ಹೇಳಬೇಕು. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಅಪೂರ್ಣ ವರ್ತಮಾನ ಕಾಲ ಅಥವಾ ಮುಂದುವರಿಯುತ್ತಿರುವ, ನಡೆಯುತ್ತಿರುವ, ಮುಂದುವರಿಯುತ್ತಿರುವ ವರ್ತಮಾನ ಕಾಲ ಅಂತ ಹೇಳಿ ನಾವು ಇದಕ್ಕೆ ಕನ್ನಡದಲ್ಲಿ ಹೇಳ್ತೇವೆ. ಹಾಗಾದ್ರೆ ಅದೇ ರೀತಿ ಮೂರನೇದು ಯಾವ್ದಪ್ಪ ಅಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇದು ಮೂರನೇ ಪ್ರಕಾರ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂದ್ರೆ ಇಲ್ಲಿ ಪರ್ಫೆಕ್ಟ್ ಅಂದ್ರೆ ಪೂರ್ಣ ಅಂತ ಅರ್ಥ, ಪೂರ್ಣ. ಪ್ರೆಸೆಂಟ್ ಅಂದ್ರೆ ವರ್ತಮಾನ ಕಾಲ ಅಂತ ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂದ್ರೆ ಪೂರ್ಣ ವರ್ತಮಾನ ಕಾಲ, ಪೂರ್ಣ ವರ್ತಮಾನ ಕಾಲ ಅಂತ ಹೇಳಿ ನಾವು ಅದಕ್ಕೆ ಅರ್ಥವನ್ನ ಕೊಡಬೇಕು. ಈಗ ನಾಲ್ಕನೇದು, ಇದರಲ್ಲಿ ಕೊನೆಯ ಒಂದು ಟೆನ್ಸ್ ಯಾವ್ದಪ್ಪ ಅಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಕಂಟಿನ್ಯೂಸ್ ಟೆನ್ಸ್. ಇದಕ್ಕೆ ಕನ್ನಡದಲ್ಲಿ ಅರ್ಥ ಈ ರೀತಿ ಹೇಳ್ತೇವೆ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇಲ್ಲಿ ಪರ್ಫೆಕ್ಟ್ ಕ್ರಿಯೆ ಒಂದ್ ಸರ್ತಿ ಮುಗಿಯೋದು, ಒಂದ್ ಸರ್ತಿ ನಡೆಯೋದು, ಒಂದ್ ಸರ್ತಿ ಮುಗಿಯೋದು, ಒಂದ್ ಸರ್ತಿ ನಡೆಯೋದು. ಅಂದ್ರೆ ಪೂರ್ಣ ಅಪೂರ್ಣ ವರ್ತಮಾನ ಕಾಲ, ಅಂದ್ರೆ ಪೂರ್ಣ ಅಪೂರ್ಣ ವರ್ತಮಾನ ಕಾಲ ಅಂತ ಹೇಳಿ ನಾವು ಅದಕ್ಕೆ ಕನ್ನಡದಲ್ಲಿ ಅರ್ಥವನ್ನು ಕೊಡಬೇಕು. ಒಟ್ಟಾರೆಯಾಗಿ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಇದು ಮೊದಲನೇ ಟೆನ್ಸ್. ಈ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಮತ್ತೆ ನಾವು 4 ಪ್ರಕಾರದ ಟೆನ್ಸ್ ಗಳನ್ನು ನೋಡ್ತೇವೆ. ಒಂದನೇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಎರಡನೇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಮೂರನೇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ನಾಲ್ಕನೇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಹೌದಾ. ಸೊ ಈಗ ಎರಡನೇ ಟೆನ್ಸ್ ಅನ್ನು ನಾವು ನೋಡೋಣ. ಎರಡನೇ ಟೆನ್ಸ್ ಯಾವುದು? ಪಾಸ್ಟ್ ಟೆನ್ಸ್ ಅಂತ, ಹೌದಾ. ಈ ಪಾಸ್ಟ್ ಟೆನ್ಸ್ ನಲ್ಲಿ ಎಷ್ಟು ಪ್ರಕಾರಗಳು ಮತ್ತು ಯಾವುವು ಅನ್ನೋದನ್ನ ನಾವು ಈಗ ನೋಡೋಣ. ಎರಡನೇದು ಪಾಸ್ಟ್ ಟೆನ್ಸ್. ಎರಡನೇ ಟೆನ್ಸ್ ಯಾವುದು? ಪಾಸ್ಟ್ ಟೆನ್ಸ್ ಅಂದ್ರೆ ಭೂತಕಾಲ. ಇಲ್ಲಿಯೂ ಕೂಡ ದೇರ್ ಆರ್ 4 ಟೈಪ್ಸ್ ಆಫ್, ಎಷ್ಟು ಟೈಪ್ಸ್? ಇಲ್ಲಿಯೂ ಕೂಡ 4 ಟೈಪ್ಸ್ ಆಫ್ ಟೆನ್ಸಸ್. ಇಲ್ಲಿಯೂ ಕೂಡ ನಾವು 4 ಪ್ರಕಾರದ ಟೆನ್ಸ್ ಗಳನ್ನ ಪಾಸ್ಟ್ ಟೆನ್ಸ್ ನಲ್ಲಿಯೂ ನೋಡ್ತೇವೆ. ಯಾವ ರೀತಿ ನಾವು ಪ್ರೆಸೆಂಟ್ ನಲ್ಲಿ ನೋಡಿದೀವಲ್ಲ ಅದೇ ರೀತಿ. ಅವು ಯಾವೆಂದರೆ ದೇ ಆರ್ ಮೀನ್ಸ್ ಅವು ಯಾವೆಂದರೆ, ಅದರಲ್ಲಿ ಮೊದಲನೇದು ಎ ಸಿಂಪಲ್ ಪಾಸ್ಟ್ ಟೆನ್ಸ್. ಯಾವ ರೀತಿ ಪ್ರೆಸೆಂಟ್ ದ 4 ಟೆನ್ಸ್ ಗಳನ್ನ ನೀವು ಹೇಳಿದ್ರಿ ಅದೇ ರೀತಿ ಇವುಗಳನ್ನ ಹೇಳಬೇಕು. ಸಿಂಪಲ್ ಪಾಸ್ಟ್ ಟೆನ್ಸ್, ಇದು ಮೊದಲನೇ ಟೆನ್ಸ್ ಸಿಂಪಲ್ ಪಾಸ್ಟ್ ಟೆನ್ಸ್. ಎರಡನೇದು ಸಿಂಪಲ್ ಪಾಸ್ಟ್ ಟೆನ್ಸ್ ಅಂದ್ರೆ ಸಾದಾ ಭೂತಕಾಲ. ನೀವು ಪ್ರೆಸೆಂಟ್ ಟೆನ್ಸ್ ನಲ್ಲಿ ಸಾದಾ ವರ್ತಮಾನ ಕಾಲ ಅಂತ ಹೇಳ್ತಿದ್ರಿ, ಇಲ್ಲಿ ಸಾದಾ ಭೂತಕಾಲ ಅಂತ ಹೇಳಿ ನಾವು ಹೇಳಬೇಕು, ಹೌದಾ. ಎರಡನೇದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಯಾವುದು? ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಎರಡನೇದು ಯಾವುದು? ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ನಾವೀಗ ಚರ್ಚೆ ಮಾಡ್ತಾ ಇರೋದು ಪಾಸ್ಟ್ ಟೆನ್ಸ್ ನಲ್ಲಿನ ವಿಧಗಳನ್ನ, ಹೌದಾ. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಏನು ಕನ್ನಡದಲ್ಲಿ? ಅಪೂರ್ಣ ವರ್ತಮಾನ. ಪಾಸ್ಟ್ ಭೂತಕಾಲ, ಇದು ಭೂತಕಾಲ. ಅಪೂರ್ಣ ಭೂತಕಾಲ ಅಥವಾ ಮುಂದುವರಿಯುತ್ತಿರುವ ಭೂತಕಾಲ ಅಂತ ಹೇಳಿ ನಾವು ಕರಿತೀವಿ, ಹೌದಾ. ಅದೇ ರೀತಿ ಮೂರನೇದು ಯಾವ್ದಪ್ಪ ಅಂದ್ರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಪರ್ಫೆಕ್ಟ್ ಅಂದ್ರೆ ಏನ್ ಹೇಳಿದ್ರೆ ಈಗಾಗಲೇ, ಪರ್ಫೆಕ್ಟ್ ಮೀನ್ಸ್ ಪೂರ್ಣ ಅಂತ ಅರ್ಥ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂದ್ರೆ ಪೂರ್ಣ ಭೂತಕಾಲ ಅಂತ, ಪೂರ್ಣ ಭೂತಕಾಲ ಅಂತ ಅರ್ಥ ಕನ್ನಡದಲ್ಲಿ. ಇಲ್ಲಿ ಕ್ರಿಯೆ ಏನಪ್ಪಾ ಅಂದ್ರೆ ಭೂತಕಾಲದಲ್ಲಿ ಮುಗಿದಿರುವ ಹಾಗೆ ಹೇಳಬೇಕು. ಇಲ್ಲಿ ಕ್ರಿಯೆ ಏನಪ್ಪಾ ಅಂದ್ರೆ ಸಿಂಪಲ್ ಪಾಸ್ಟ್ ನಲ್ಲಿ ಕ್ರಿಯೆ ಈಗ ತಾನೇ ಮುಗಿದಿರುವ ಹಾಗೆ ಹೇಳಬೇಕು. ಪಾಸ್ಟ್ ಕಂಟಿನ್ಯೂಸ್ ನಲ್ಲಿ ಭೂತಕಾಲದಲ್ಲಿ ಕ್ರಿಯೆ ನಡೆದಿರುವಂತೆ ಹೇಳಬೇಕು. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಕ್ರಿಯೆ ಭೂತಕಾಲದಲ್ಲಿ ಮುಗಿದಿರುವ ಹಾಗೆ ನಾವು ಹೇಳಬೇಕಾಗ್ತದೆ, ಹೌದಾ. ಇನ್ನು ನಾಲ್ಕನೇದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇದು ನಾಲ್ಕನೇ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇದು ನಾಲ್ಕನೇ ಟೆನ್ಸ್. ಇದು ಕೊನೆಯ ಟೆನ್ಸ್. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಪರ್ಫೆಕ್ಟ್ ಅಂದ್ರೆ ಪೂರ್ಣ, ಕಂಟಿನ್ಯೂಸ್ ಅಂದ್ರೆ ಅಪೂರ್ಣ. ಪೂರ್ಣ ಅಪೂರ್ಣ ಭೂತಕಾಲ ಅಂತ ಹೇಳಿ ಇದರ ಒಂದು ಕನ್ನಡ ಅರ್ಥ. ಸೊ ಅದಕ್ಕೋಸ್ಕರ ಪಾಸ್ಟ್ ಟೆನ್ಸ್ ನಲ್ಲಿ ನಾವು 4 ವಿಧಗಳನ್ನು ನೋಡ್ತೇವೆ. ಒಂದನೇದು ಸಿಂಪಲ್ ಪಾಸ್ಟ್ ಟೆನ್ಸ್, ಎರಡನೇದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಮೂರನೇದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ನಾಲ್ಕನೇದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಸೊ ಈಗ ಕೊನೆಯ ಟೆನ್ಸ್ ಯಾವಪ್ಪ ಅಂದ್ರೆ ಅದು ಫ್ಯೂಚರ್ ಟೆನ್ಸ್.
ಫ್ಯೂಚರ್ ಟೆನ್ಸ್ ನಲ್ಲಿ ನಾವು ಎಷ್ಟು ಪ್ರಕಾರಗಳನ್ನ ನೋಡ್ತೇವೆ ಅನ್ನೋದನ್ನ ನೋಡೋಣ. ಅದೇ ರೀತಿ ಅವು ಯಾವುವು ಅನ್ನೋದನ್ನ ತಿಳಿದುಕೊಳ್ಳೋಣ. ಸೊ ಕೊನೆಯದಾಗಿ ಮೂರನೇ ಟೆನ್ಸ್ ಯಾವಪ್ಪ ಅಂದ್ರೆ ಫ್ಯೂಚರ್ ಟೆನ್ಸ್ ಅಂತ. ಫ್ಯೂಚರ್ ಮೀನ್ಸ್ ಭವಿಷ್ಯ, ಫ್ಯೂಚರ್ ಟೆನ್ಸ್ ಅಂದ್ರೆ ಭವಿಷ್ಯತ್ ಕಾಲ ಅಂತ ಹೇಳಿ ನಾವು ಕನ್ನಡದಲ್ಲಿ ಕರಿತೇವೆ. ಸೊ ಯಾವ ರೀತಿ ಪ್ರೆಸೆಂಟ್ ನಲ್ಲಿ, ಪಾಸ್ಟ್ ನಲ್ಲಿ 4 ಪ್ರಕಾರದ ಟೆನ್ಸ್ ಗಳು ನೋಡ್ತೇವೆ, ಇಲ್ಲಿಯೂ ಕೂಡ ದೇರ್ ಆರ್ 4 ಟೈಪ್ಸ್. ಇಲ್ಲಿಯೂ ಕೂಡ ನಾವು 4 ಪ್ರಕಾರದ ಟೆನ್ಸಸ್ ಗಳನ್ನ ನೋಡ್ತೇವೆ. ಹೌದಾ? ಪ್ರೆಸೆಂಟ್ ನಲ್ಲಿ, ಪಾಸ್ಟ್ ನಲ್ಲಿ ಇದ್ದ ಹಾಗೆ. ಅವು ಯಾವೆಂದ್ರೆ ದೇ ಆರ್ ಅವು ಯಾವಂದ್ರೆ ಅದರಲ್ಲಿ ಮೊದಲೇದು ಎ ಸಿಂಪಲ್ ಫ್ಯೂಚರ್ ಟೆನ್ಸ್ ಅಂತ. ಸಿಂಪಲ್ ಫ್ಯೂಚರ್ ಟೆನ್ಸ್, ಫ್ಯೂಚರ್ ಅಂದ್ರೆ ಭವಿಷ್ಯ. ಸಿಂಪಲ್ ಫ್ಯೂಚರ್ ಟೆನ್ಸ್ ಮೀನ್ಸ್ ಸಾದಾ ಭವಿಷ್ಯತ್ ಕಾಲ. ಸಿಂಪಲ್ ಮೀನ್ಸ್ ಸಾದಾ ಭವಿಷ್ಯತ್ ಕಾಲ. ಅದೇ ರೀತಿ ಅದರಲ್ಲಿ ಎರಡನೇದು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಏನು? ಅಪೂರ್ಣ ವರ್ತಮಾನ ಕಾಲ, ಅಪೂರ್ಣ ಭವಿಷ್ಯತ್ ಕಾಲ. ಕಂಟಿನ್ಯೂಸ್ ಅಂದ್ರೆ ಈಗಾಗಲೇ ಅದರ ಅರ್ಥವನ್ನು ಹೇಳಿದ್ದೇನೆ. ಕಂಟಿನ್ಯೂಸ್ ಮೀನ್ಸ್ ಅಪೂರ್ಣ ಅಥವಾ ಮುಂದುವರಿಯುತ್ತಿರುವ ಭವಿಷ್ಯತ್ ಕಾಲ. ಭವಿಷ್ಯತ್ ಮೀನ್ಸ್ ಫ್ಯೂಚರ್ ಅಂದ್ರೆ ಭವಿಷ್ಯತ್, ಟೆನ್ಸ್ ಅಂದ್ರೆ ಕಾಲ, ಮುಂದುವರಿಯುತ್ತಿರುವ ಅಥವಾ ಅಪೂರ್ಣ ಭವಿಷ್ಯತ್ ಕಾಲ. ಮೂರನೇದು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಂತ. ಮೂರನೇದು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಅಂದ್ರೆ ಪರ್ಫೆಕ್ಟ್ ಅಂದ್ರೆ ಏನು? ಕ್ರಿಯೆ ಇಲ್ಲಿ ಮುಗಿದಿರುತ್ತದೆ. ಎಲ್ಲಿ? ಭವಿಷ್ಯತ್ ಕಾಲದಲ್ಲಿ, ಭವಿಷ್ಯದಲ್ಲಿ ಕ್ರಿಯೆ ಮುಗಿದಿರುವಾಗ ಹೇಳಬೇಕು. ಫ್ಯೂಚರ್ ಪರ್ಫೆಕ್ಟ್ ಅಂದ್ರೆ ಪೂರ್ಣ, ಪರ್ಫೆಕ್ಟ್ ಮೀನ್ಸ್ ಪೂರ್ಣ ಭವಿಷ್ಯತ್ ಕಾಲ ಅಂತ ಹೇಳಿ ಇದರ ಕನ್ನಡ ಅರ್ಥ. ಅದೇ ರೀತಿ ಡಿ ಏನಪ್ಪಾ ಅಂದ್ರೆ ಕೊನೆಯದಾಗಿ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಅದ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಏನು? ಪರ್ಫೆಕ್ಟ್ ಅಂದ್ರೆ ಪೂರ್ಣ, ಕಂಟಿನ್ಯೂಸ್ ಅಂದ್ರೆ ಅಪೂರ್ಣ ಭವಿಷ್ಯತ್ ಕಾಲ ಅಂತ ಹೇಳಿ ನಾವು ಇದಕ್ಕೆ ಕನ್ನಡದಲ್ಲಿ ಅರ್ಥವನ್ನ ಕೊಡ್ತೇವೆ. ಸೊ ಒಟ್ಟಾರೆಯಾಗಿ ಟೆನ್ಸ್ ನಲ್ಲಿ ನಾವು 3 ವಿಧಗಳನ್ನು ನೋಡ್ತೇವೆ. ಅದು ಸಿಂಪಲ್, ಅದು ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಅದೇ ರೀತಿ ಫ್ಯೂಚರ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್ ನಲ್ಲಿ 4 ವಿಧಗಳು, ಪಾಸ್ಟ್ ಟೆನ್ಸ್ ನಲ್ಲಿ 4 ವಿಧಗಳು, ಅದೇ ರೀತಿ ಫ್ಯೂಚರ್ ಟೆನ್ಸ್ ನಲ್ಲಿ 4 ಪ್ರಕಾರದ ವಿಧಗಳನ್ನು ನಾವು ನೋಡ್ತೇವೆ. ಸೊ ಪ್ರಿಯ ವೀಕ್ಷಕರೇ, ನಾವು ಈಗಾಗಲೇ ಟೆನ್ಸ್ ಗಳ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೇವೆ. ಈ ಪ್ರತಿ ಟೆನ್ಸ್ ನ ವಿವರಣೆಯನ್ನು ನಾವು ಪ್ರತಿಯೊಂದು ವಿಡಿಯೋದಲ್ಲಿ ನಾವು ಇವುಗಳನ್ನ ಅಧ್ಯಯನ ಮಾಡ್ತಾ ಹೋಗಬೇಕು. ಸೊ ಪ್ರಿಯ ವೀಕ್ಷಕರೇ, ಇವತ್ತಿನ ದಿನ ನಾವು ಟೆನ್ಸ್ ಹಾಗೂ ಟೆನ್ಸ್ ನ ವಿಧಗಳನ್ನ ತಿಳ್ಕೊಂಡಿದ್ದೇವೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಪ್ರತಿಯೊಂದು ಟೆನ್ಸಿನ, ಅದು ಸಿಂಪಲ್ ಪ್ರೆಸೆಂಟ್ ಆಗಿರಬಹುದು ಅಥವಾ ಮತ್ತೆ ಬೇರೆ ಯಾವುದೇ ಟೆನ್ಸ್ ಆಗಿರಬಹುದು, ಪ್ರತಿಯೊಂದು ಟೆನ್ಸಿನ ಫಾರ್ಮುಲಾ, ಅದರಲ್ಲಿ ಏನಪ್ಪಾ ಅಂದ್ರೆ ಯಾವ ರೀತಿ ಸೆಂಟೆನ್ಸ್ ಅನ್ನ ಫಾರ್ಮೇಟ್ ಮಾಡಬೇಕು, ರಚನೆ ಮಾಡಬೇಕು ಅನ್ನೋದನ್ನ ಆ ಒಂದು ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಇವತ್ತಿನ ಈ ತರಗತಿಯಲ್ಲಿ ಹೇಳಿರ್ತಕ್ಕಂಥ ಎಲ್ಲಾ ಅಂಶಗಳನ್ನ ಸರಿಯಾಗಿ ಓದಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.